So dear students, we are discussing about that ಏನೊಂದು biological classification ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ ಅಲ್ವಾ. ಸೊ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಮೇಜರ್ಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಟ್ ಇನ್ ದ ಹೈಯರ್ ಲೆವೆಲ್ ಆಫ್ ಟೆಕ್ಸಾನಮಿ ಏನಿದೆ, ನಥಿಂಗ್ ಬಟ್ ದಟ್ ಕಿಂಗ್ಡಮ್ ಅನ್ನೋದು ಇದೆ. ಆ ಒಂದು ಕಿಂಗ್ಡಮ್ ನ ಬೇಸ್ ಮೇಲೆ ಸೊ ಆ ಒಂದು ಕಿಂಗ್ಡಮ್ ನ ಕೆಳಗಡೆ ಯಾವ ರೀತಿಯಾದ ಡಿವಿಷನ್ ಬರುತ್ತೆ, ಫೈಲಮ್ಗಳು ಬರುತ್ತೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಅದೊಂದು ಮೇಜರ್ ಥಿಂಗ್ ಇನ್ ದಿಸ್ ಚಾಪ್ಟರ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಕಿಂಗ್ಡಮ್ ಗಳ ಬಗ್ಗೆ ಹೇಳ್ತಾರೆ. ಸೊ ಆರ್.ಎಚ್. ವಿಟೇಕರ್ ಅಂತಕ್ಕಂಥ ಏನ್ ಸೈಂಟಿಸ್ಟ್ ಇದ್ದಾರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಮಗೆ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆ ಒಂದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಸೊ ವಾಟ್ ಆರ್ ದಟ್ ಮೇಜರ್ಲಿ ಇಸ್ ಅಬೌಟ್ ದಟ್ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಮತ್ತೆ ಅನಿಮೇಲಿಯಾ ಅಂತ ನಾವು ಡಿವಿಷನ್ ಅನ್ನ ಮಾಡಿದ್ವಿ. ಸೊ ಈ ಒಂದು ಕಿಂಗ್ಡಮ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಈಸ್ ಸೆಡ್ ಟು ಬಿ ದಟ್ ಕಿಂಗ್ಡಮ್ ಮೊನೆರಾ ಏನಿದೆ ಆ ಒಂದು ಕಿಂಗ್ಡಮ್ ಅಲ್ಲಿ ಸೊ ಮ್ಯಾಕ್ಸಿಮಮ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಟ್ ಪ್ರೊಕ್ಯಾರಿಯೋಟಿಕ್ ಮೈಕ್ರೋ ಆರ್ಗಾನಿಸಮ್ಸ್. ಓಕೆ, ಸೊ ನಾನು ಅವಾಗಲೇ ಹೇಳಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗೆ ಕಿಂಗ್ಡಮ್ ಮೊನೆರಾ ಇರ್ಬೋದು, ಕಿಂಗ್ಡಮ್ ಪ್ರೊಟಿಸ್ಟಾ ಇರ್ಬೋದು, ಅಥವಾ ಈ ಒಂದು ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇರ್ಬೋದು, ಮೇಜರ್ ಆಗಿ ಮೈಕ್ರೋಸ್ಕೋಪಿಕ್ ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಫರ್ದರ್ ಏನೊಂದು ಪ್ಲಾಂಟ್ ಕಿಂಗ್ಡಮ್ ಮತ್ತು ಅನಿಮಲ್ ಕಿಂಗ್ಡಮ್ ಬಗ್ಗೆ ಸಪರೇಟ್ ಆಗಿ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಸ್ ಅಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ವಾಟ್ ಆರ್ ದಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಟ್ ಕಿಂಗ್ಡಮ್ ಮೊನೆರಾ ಅಂತಕ್ಕಂಥ ಏನಿದೆ ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಈ ಒಂದು ಕಿಂಗ್ಡಮ್ ಮೊನೆರಾ ಬಗ್ಗೆ ನಾವು ತಿಳ್ಕೊಂಡಾಗ ಸೊ ನಾನು ಹೇಳಿದಾಗೆ ಸೊ ಮ್ಯಾಕ್ಸಿಮಮ್ ದ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ವಿಲ್ ಬಿ ಕಮ್ ಅಂಡರ್ ದಿಸ್ ಕ್ಯಾಟಗರಿ ಆಫ್ ದಿ ಕಿಂಗ್ಡಮ್ ಅಂತ ನಾವು ಹೇಳ್ಬೋದು. ಈ ಒಂದು ಕಿಂಗ್ಡಮ್ ನ ಕೆಳಗಡೆ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಗಳು ಬರುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ವಾಟ್ ಎವರ್ ದಟ್ ಬ್ಯಾಕ್ಟೀರಿಯಾಗಳು ಅಂತ ನಾವೇನ್ ಕಾಮನ್ ಆಗಿ ಕರಿತಾ ಹೋಗ್ತೀವಿ, ಎಲ್ಲರಿಗೂ ಗೊತ್ತಿರುವಂತದ್ದೇ, ಎಲ್ಲಾ ಕಡೆ ಇರುತ್ತೆ, ಸರ್ವಾಂತರ್ಯಾಮಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ಒಂದು ಬ್ಯಾಕ್ಟೀರಿಯಾದಲ್ಲಿ ನೀರು ಇರ್ಬೋದು, ಗಾಳಿ ಇರ್ಬೋದು, ನಾವು ತಿಂತಕ್ಕಂಥ ಆಹಾರ ಇರ್ಬೋದು, ಅಥವಾ ನಮ್ಮ ಒಂದು ಬಾಡಿ ಒಳಗಡೆ ಇರ್ಬೋದು, ಎಲ್ಲಾ ಕಡೆ ಕೂಡ ಈ ರೀತಿಯಾದ ಒಂದು ಬ್ಯಾಕ್ಟೀರಿಯಾ ಅಂತಕ್ಕಂಥ ಮೈಕ್ರೋ ಆರ್ಗಾನಿಸಮ್ ಇದೆ. ಮ್ಯಾಕ್ಸಿಮಮ್ ಬ್ಯಾಕ್ಟೀರಿಯಾಗಳಿಗೆ ಕೆಳಗೆ ಬರ್ತಕ್ಕಂಥ ಎಲ್ಲಾ ರೀತಿಯಾದ ಒಂದು ಬ್ಯಾಕ್ಟೀರಿಯಾಗಳನ್ನ ಮೊನೆರಾ ಅಂತಕ್ಕಂಥ ಕಿಂಗ್ಡಮ್ಗೆ ಸೇರಿಸ್ತೀವಿ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಮೈಕ್ರೋಪ್ಲಾಸ್ಮಾ ಅಂತ ಏನಿದೆ ಅಲ್ಲಿಗೆ ಈ ಒಂದು ಕಿಂಗ್ಡಮ್ ಮೊನೆರಾ ಅಂತ ಮುಗಿತು. ನೆಕ್ಸ್ಟ್ ಇನ್ನೊಂದು ಕಿಂಗ್ಡಮ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಏನೊಂದು ಬಯಾಲಜಿ ಆರ್.ಎಚ್. ವಿಟೇಕರ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇದೆ, ಅದರಲ್ಲಿ ಎರಡನೇ ಒಂದು ಕಿಂಗ್ಡಮ್ ಯಾವುದು ಅಂತ ಹೇಳ್ತಾರೆ ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ತಿಳ್ಕೊಳ್ತಾ ಸಂವಾಟ ಮೊನೆರಾಗೂ ಅಥವಾ ಪ್ರೊಟಿಸ್ಟಾಗೂ ಕೆಲವೊಂದು ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀವಿ, ಮ್ಯಾಕ್ಸಿಮಮ್ ಇರೋದಿಲ್ಲ. ಸೊ ಆ ರೀತಿಯ ಒಂದು ಬದಲಾವಣೆಗಳು ಅಥವಾ ಪ್ರೊಟಿಸ್ಟಾಗೆ ಇರ್ತಕ್ಕಂಥ ಸೈಡ್ ಫೀಚರ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪ್ರೊಟಿಸ್ಟಾ ಇರ್ತಕ್ಕಂಥ ಓವರ್ ನಾಟ್ ಡಿವಿಷನ್ ಬಗ್ಗೆ ಏನಿಲ್ಲ, ಜಸ್ಟ್ ಕಿಂಗ್ಡಮ್ ನ ಒಂದು ಸೈಲೆಂಟ್ ಫೀಚರ್ಸ್ ಗಳು, ಪ್ರಮುಖವಾದ ಗುಣಲಕ್ಷಣಗಳ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಪ್ರೊಟಿಸ್ಟಾ ಅಂತಕ್ಕಂಥ ಒಂದು ಕಿಂಗ್ಡಮ್ ಗೆ ಬರ್ತಕ್ಕಂಥ ಒಂದು ಸೈಲೆಂಟ್ ಫೀಚರ್ಸ್ ಆರ್ಗಾನಿಸಮ್ಸ್ ಬಗ್ಗೆ ಒಂದು ಸೈಲೆಂಟ್ ಫೀಚರ್ಸ್ ಬಗ್ಗೆ ಹೇಳ್ತಾರೆ. ದ ಕಿಂಗ್ಡಮ್ ಇನ್ಕ್ಲೂಡ್ಸ್ ದೀಸ್ ಒಂದು ಪ್ರೊಟಿಸ್ಟಾ ಕಿಂಗ್ಡಮ್ ಇನ್ಕ್ಲೂಡ್ಸ್ ಮ್ಯಾಕ್ಸಿಮಮ್ ಆಫ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್. ಓಕೆ, ಒಂದೇ ಒಂದು ಸಿಂಗಲ್ ಸೆಲ್ ಅಲ್ಲಿ ಎಲ್ಲಾ ರೀತಿಯಾದ ಒಂದು ಕ್ರಿಯೆಗಳನ್ನ ಅದು ಜೀವಿಸಲಿಕ್ಕೆ ಯಾವ ರೀತಿಯಾದ ಜೀರ್ಣಾಂಗ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು, ಎಕ್ಸ್ಕ್ರೀಷನ್ ಇರ್ಬೋದು, ಯಾವ ಒಂದು ಪ್ರೋಸೆಸ್ ಗಳು ಎಲ್ಲಾ ರೀತಿಯಾದ ಪ್ರೋಸೆಸ್ ಒಂದೇ ಸೆಲ್ ಅಲ್ಲಿ ಆಗೋದನ್ನ ನಾವು ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಇದ್ವಿ. ನಮ್ಮನ್ನ ನಾವು ಯೂನಿಸೆಲ್ಯುಲರ್ ಅಂತ ಹೇಳ್ಕೊಳ್ಳೋದು, ನಮ್ಮನ್ನ ನಾವು ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಇಂತಿಂತ ಕೆಲಸ ಮಾಡೋದಕ್ಕೆ ಇಂತಿಂತ ಒಂದು ನಿರ್ದಿಷ್ಟವಾದ ಸೆಲ್ಗಳು ಕೆಲಸ ಮಾಡ್ಲಿಕ್ಕೆ ಅಂತಾನೆ ನಿರ್ದಿಷ್ಟವಾಗಿ ಇರುತ್ತೆ. ಅದಕ್ಕೆ ನಮ್ಮನ್ನ ನಾವು ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಮ್ಯಾಕ್ಸಿಮಮ್ ಕಿಂಗ್ಡಮ್ ಮೊನೆರಾ ಮತ್ತೆ ಪ್ರೊಟಿಸ್ಟಾದಲ್ಲಿ ಬರ್ತಕ್ಕಂಥ ಎಲ್ಲಾ ರೀತಿಯಾದ ಮ್ಯಾಕ್ಸಿಮಮ್ ಆರ್ಗಾನಿಸಮ್ಸ್ ಗಳು ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಒಂದೇ ಸೆಲ್ನಲ್ಲಿ ಎಲ್ಲಾ ರೀತಿಯಾದ ಕ್ರಿಯೆಗಳು ಆಗ್ತಾ ಹೋಗುತ್ತೆ. ಸೊ ಲೈಕ್ ದಟ್ ಪ್ರೊಟಿಸ್ಟಾ ಆರ್ ಆಲ್ಸೋ ದಿ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ and they are microscopic in nature. We can't see through our naked eyes. ಮೈಕ್ರೋಸ್ಕೋಪಿಕ್ ಇನ್ ನೇಚರ್, ನಮ್ಮ ಒಂದು ಬರಿಗಣ್ಣಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಆಗಲ್ಲ, ಮೈಕ್ರೋಸ್ಕೋಪ್ ನ ಸಹಾಯದಿಂದ ಮಾತ್ರ ಇದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ದೇ ಆರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂತ ಹೇಳಿ. ಓಕೆ, ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ನೀವು ರಿಕಾಲ್ ಮಾಡ್ಕೋಬಹುದು. ಸೊ ಮೊನೆರಾದಲ್ಲಿ ಕೂಡ ಅಷ್ಟೇನೆ ಯೂನಿಸೆಲ್ಯುಲರ್ ಆಗಿತ್ತು, ಕಿಂಗ್ಡಮ್ ಮೊನೆರಾದಲ್ಲಿ ಮೈಕ್ರೋಸ್ಕೋಪಿಕ್ ಆಗಿತ್ತು, ಬಟ್ ಅದರಲ್ಲಿ ಪ್ರೊಕ್ಯಾರಿಯೋಟಿಕ್ ಆಗಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಕಿಂಗ್ಡಮ್ ಮೊನೆರಾಗೆ ಸೇರಿಸ್ತಾರೆ. ಬಟ್ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬಂತು, ಪ್ರೊಕ್ಯಾರಿಯೋಟಿಕ್ ನ ಬದಲು ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಪ್ರೊಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್ ಡಿಫರೆನ್ಸ್ ಗೊತ್ತಿದೆ, ಅದನ್ನು ಕೂಡ ಹೇಳ್ತೀನಿ.
ಸೊ ಪ್ರೊಟಿಸ್ಟಾ ಬರುವಂತದೆಲ್ಲ ಯುನಿಸೆಲ್ಯುಲರ್ ಮೈಕ್ರೋಸ್ಕೋಪಿಕ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಮೊದಲನೇದು ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಲೈಕ್ ದಟ್. ನೆಕ್ಸ್ಟ್ ಅದರ ಒಂದು ಯಾವ ರೀತಿಯಾಗಿ ಜೀವಿಸುತ್ತೆ ಅಂತ ಹೇಳ್ತವೆ, ದೇ ಆರ್ ಸಾಲಿಟರಿ ಇನ್ ನೇಚರ್. ಸಾಲಿಟರಿ ಇನ್ ನೇಚರ್, ಸಿಂಗಲ್ ಕೂಡ ಅಷ್ಟೇ ಬದುಕ್ತಾ ಒಂದು ಕೆಪಾಸಿಟಿ ಇದೆ ಅಂತ ಹೇಳ್ಬೋದು, ಒಂದೇ ಸೆಲ್ ಅಥವಾ ಆರ್ ಕಲೋನಿಯಲ್ ಇನ್ ಫಾರ್ಮ್. ಕಾಲೋನಿ ಮೀನ್ಸ್ ಗ್ರೂಪ್ ಅಲ್ಲಿ ಗುಂಪಲ್ಲಿ ಬದುಕ್ತಾ ಹೋಗುತ್ತೆ ಪ್ರೊಟಿಸ್ಟಾ ಒಂದು ಆರ್ಗಾನಿಸಮ್ಸ್ ಗಳು. ನೆಕ್ಸ್ಟ್ ದಟ್ ಅಂಡ್ ಫಿಲಮೆಂಟಸ್ ಇನ್ ನೇಚರ್, ಅಂಡ್ ಫಿಲಮೆಂಟಸ್ ಇನ್ ನೇಚರ್ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಸೊ ಲಾಸ್ಟ್ ಮೊನ್ನೆಕ್ಕಿಂತ ಮೊನ್ನೆ ಕೂಡ ಸೇಮ್ ಸೆಲ್ ಪಿಕ್ಚರ್ ಇದೆ. ವಾಟ್ ಅಬೌಟ್ ದಟ್, ಸೊ ಇದೊಂದು ಸೆಲ್ಲು ಇದೊಂದು ಸೆಲ್ಲು ಇದೊಂದು ಸೆಲ್ಲು ಈ ರೀತಿಯಾಗಿ ಸೊ ಒಂದು ದಾರಕ್ಕೆ ಒಂದು ಬೀಡ್ಗಳನ್ನ ಪೋಣಿಸ್ತಾ ಹೋಗಿ. ಓಕೆ, ಸೊ ಒಂದು ಗುಡ್ಡುಗಳನ್ನ ಪೋಣಿಸೋರು ಯಾವ ರೀತಿ ಕಾಣುತ್ತೋ ಸೊ ಆ ರೀತಿಯಾದ ಫಿಲಮೆಂಟಸ್ ನೇಚರ್ ಇರುತ್ತೆ ಇದಕ್ಕೂ ಕೂಡ ಅಂತ ನಾವು ಹೇಳ್ಬೋದು. ಇದು ಒಂದು ಸೆಲ್ ಪಿಕ್ಚರ್. ನೆಕ್ಸ್ಟ್ ದಟ್ ದೇ ಆರ್ the protista organisms are having the true nucleus. Okay, they are having the true nucleus. ನಿಜವಾದ ನ್ಯೂಕ್ಲಿಯಸ್ ಅನ್ನೋದಕ್ಕೆ ಸೊ ನಿಜವಾದ ನ್ಯೂಕ್ಲಿಯಸ್ ಅಂದ್ರೆ ನ್ಯೂಕ್ಲಿಯಸ್ ಇದೆ ಅದರ ಸುತ್ತಲೂ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಇರಬೇಕು, ಆಗ ಅದನ್ನ ಟ್ರೂ ನ್ಯೂಕ್ಲಿಯಸ್ ಅಂತೀವಿ. ಬಟ್ ಯು ಹ್ಯಾವ್ ಟು ರಿಮೆಂಬರ್, ನೀವು ನೆನಪು ಮಾಡ್ಕೊಳ್ತಾ ಹೋದ್ರೆ ಮೊನೆರಾದಲ್ಲಿ ಈ ರೀತಿಯಾದ ನೇಚರ್ ಇದೆ, ದೇ ಆರ್ ಹ್ಯಾವಿಂಗ್ ದಿ ಫಾಲ್ಸ್ ನ್ಯೂಕ್ಲಿಯಸ್ ಅಂತಾನೆ ಹೇಳ್ತೀವಿ. ಬಟ್ ಪ್ರೊಟಿಸ್ಟಾದಲ್ಲಿ ದೇ ಆರ್ ಹ್ಯಾವಿಂಗ್ ದಿ true nucleus and also having membrane bounded cell organelles. Membrane bounded cell organelles ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಒಂದು ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆ, ಸೈಟೋಪ್ಲಾಸಮ್ ಇದೆ ಅಥವಾ ಲೈಸೋಸೋಮ್ಸ್ ಇದೆ ಅಂತ ತಿಳ್ಕೊಳ್ಳೋಣ, ರೈಬೋಸೋಮ್ಸ್ ಇದೆ ಅಂತ ಹೇಳೋಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ಅಂತ ತಿಳ್ಕೊಳ್ಳೋಣ. ನೀವೆಲ್ಲ ತಿಳ್ಕೊಂಡಿರೋದಕ್ಕೆ ಡೆಂಟಲ್ ನೀವು ಸ್ಟಡೀಸ್ ಮಾಡಿದ್ದೀರಾ, ಅದನ್ನೇ ನಾನು ರಿಕಾಲ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಆ ರೀತಿಯ ಒಂದು ನ್ಯೂಕ್ಲಿಯಸ್ ಇದೆ ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಂಬ್ರೇನ್ ಇರುತ್ತೆ. ರೈಬೋಸೋಮ್ಸ್ ಇದೆ ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಂಬ್ರೇನ್ ಇರುತ್ತೆ. ಸೆಲ್ ಮೆಂಬ್ರೇನ್ ಬಿಟ್ಟು ಸೆಲ್ ಹೊರಗಡೆ ಇರುತ್ತೆ ಸೆಲ್ ಮೆಂಬ್ರೇನ್, ಆ ಒಳಗಡೆ ಇರುತ್ತಲ್ಲ ಆರ್ಗನಲ್ಸ್ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಂಬ್ರೇನ್ ಇರುತ್ತೆ. ಸೊ ಲೈಸೋಸೋಮ್ಸ್ ಇದೆ ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಂಬ್ರೇನ್ ಇರುತ್ತೆ ಲೈಕ್ ದಟ್. ಓಕೆ, ಗಾಲ್ಗಿ ಕಾಂಪ್ಲೆಕ್ಸ್ ಇದೆ ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಂಬ್ರೇನ್ ಅನ್ನೋದು ಇರುತ್ತೆ. ಸೊ ಅದನ್ನ ನಾವು ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನಲ್ಸ್, ಸೆಲ್ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ಕೂಡ ಅಷ್ಟೇ ಮೆಂಬ್ರೇನ್ ಇರುತ್ತೆ ಅಂತ ಹೇಳ್ತಾ ಇರ್ತೀವಿ. ದಿಸ್ ಇಸ್ ದ ಆಕ್ಚುಯಲ್ ನೇಚರ್ ಆಫ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಯೂಕ್ಯಾರಿಯೋಟಿಕ್ ಅಂದ್ರೆ ಈ ರೀತಿಯಾಗಿ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನಲ್ಸ್, ಯಾವ ಒಂದು ಸೆಲ್ಸ್ ಇರುತ್ತೆ ಯಾವ ಆರ್ಗನ್ಸ್ ಇರುತ್ತೆ ಅದನ್ನೆಲ್ಲ ಯೂಕ್ಯಾರಿಯೋಟ್ಸ್ ಹೇಳ್ತೀವಿ. ಬಟ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಈ ರೀತಿಯಾದ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನ್ಸ್ ಇರುತ್ತೆ, ಬಟ್ ಅದರೊಳಗೆ ಅದರ ಒಂದು ಸ್ವಂತದಾದ ಒಂದು ಸೆಲ್ ಮೆಂಬ್ರೇನ್ ಬೌಂಡೆಡ್ ಅಥವಾ ಮೆಂಬ್ರೇನ್ ಅನ್ನೋದು ಇರಲ್ಲ, ಅದನ್ನ ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಟಿಸ್ಟಾ ಮತ್ತೆ ಮೊನೆರಾ ಇರ್ತಕ್ಕಂಥದ್ದು. ಇದೊಂದು ಮೇಜರ್ ಡಿಫರೆನ್ಸ್ ಅಂತ ಹೇಳ್ಬೋದು. ಈ ಒಂದು ಕಾಂಪೋನೆಂಟ್ ಈ ಒಂದು ಫೀಚರ್ಸ್ ಇದೆ, ಗುಣಲಕ್ಷಣ ಇದೆ, ಅದನ್ನ ನಾವು ಯೂಕ್ಯಾರಿಯೋಟ್ ಹೇಳ್ತೀವಿ. ಯಾವುದಕ್ಕೆ ಈ ರೀತಿಯಾದ ಗುಣಲಕ್ಷಣಗಳು ಇರೋದಿಲ್ಲ ಅದನ್ನ ನಾವು ಪ್ರೊಕ್ಯಾರಿಯೋಟ್ ಅಂತ ಈಸಿಯಾಗಿ ಡಿಫರೆನ್ಸಿಯೇಷನ್ ಮಾಡ್ತಾ ಹೋಗ್ಬೋದು. ಓಕೆ, ಲೈಕ್ ದಟ್. ಸೊ ಈ ಒಂದು ನೇಚರ್ ಇರೋದ್ರಿಂದ ಅದನ್ನ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ ನ ಒಂದು ಗುಣಲಕ್ಷಣ ಒಂದು ಫೀಚರ್ ಅಂತ ನಾವು ಹೇಳ್ಬೋದು. ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಬೇರೆ ರೀತಿಯ ಒಂದು ಕಾಮನ್ ಆಗಿರುವ ಗುಣಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರೆ the protista kingdom protista, the organisms which belongs to the kingdom protista are autotrophic in nature. Okay, they are autotrophs. They are autotrophic in nature. It means that which prepare their own food or own energy by utilizing the some of the other components which are available in the nature. ಪರಿಸರದಲ್ಲಿ ಸಿಗ್ತಕ್ಕಂಥ ಬೇರೆ ರೀತಿಯಾದ ಒಂದು ಕಾಂಪೋನೆಂಟ್ಸ್ ಯೂಸ್ ಮಾಡ್ಕೊಂಡು ತನಗೆ ಬೇಕಾದ ಆಹಾರನ ತನ್ನಲ್ಲೇ ತಾನು ಉತ್ಪತ್ತಿ ಮಾಡ್ಕೊಳ್ಳೋದನ್ನ ನಾವು ಆಟೋಟ್ರೋಪ್ಸ್ ಅಂತೀವಿ. ಪ್ರೊಟಿಸ್ಟಾ ಅಷ್ಟೇನೆ, ಪ್ರೊಟಿಸ್ಟಾ ಸೇರ್ತಕ್ಕಂಥ ಕೆಲವೊಂದು ಜೀವಿಗಳು ಆಟೋಟ್ರೋಪಿಕ್ ಇನ್ ನೇಚರ್ and some are heterotropic in nature. Some are heterotrophs. ಕೆಲವೊಂದು ಆಟೋಟ್ರೋಪ್ಸ್ ಇರುತ್ತೆ, ಕೆಲವೊಂದು ಹೆಟೆರೋಟ್ರೋಪ್ಸ್, ಬೇರೆ ಮೇಲೆ ಕೂಡ ಅಷ್ಟೇ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಮೊನೆರಾಗೂ ಕೂಡ ಅಷ್ಟೇ ಕಿಂಗ್ಡಮ್ ಮೊನೆರಾಗೂ ಸೇಮ್ ಕೈಂಡ್ ಆಫ್ ಸೈಲೆಂಟ್ ಫೀಚರ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಇದನ್ನು ಸೈಲೆಂಟ್ ಫೀಚರ್ ಅಂತ ಹೇಳ್ತಾ ಹೋದು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಬರುತ್ತೆ. ಸೊ ವಾಟ್ ಇಸ್ ಇಟ್ ಈಸ್ ಅಂತ ಹೇಳ್ತಾರೆ, ದೇ ಆರ್ ಹ್ಯಾವಿಂಗ್ ದಿ ಲೋಕೋಮೋಟರಿ ಆರ್ಗನ್ಸ್. ಓಕೆ, ಪ್ರೊಟಿಸ್ಟಾಸ್ ಇರ್ತಕ್ಕಂಥ ಆರ್ಗಾನಿಸಮ್ಸ್ ಗಳಲ್ಲಿ ಒಂದು ರೀತಿಯಾದ ಒಂದು ಲೋಕೋಮೋಟರಿ ಆರ್ಗನ್ಸ್ ನಾವು ನೋಡ್ತೀವಿ. ದೇ ಆರ್ ಹ್ಯಾವಿಂಗ್
ಲೊಕೊಮೋಟರಿ ಆರ್ಗನ್ಸ್. ಓಕೆ, ಸೊ ನನಗೆ ಕಾಲು ಏನಕ್ಕೆ ನಡೆಯೋದಕ್ಕೆ ನಾನು ಆಗಲಿಕ್ಕೆ ಕಾಲಾಗುತ್ತೆ ಅದು ಅದೇ ರೀತಿಯಾಗಿ ಪ್ರೊಡಿಸ್ಟರ್ಸ್ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಎಲ್ಲಾ ಜೀವಿಗಳು ಅಷ್ಟೇ ಲೊಕೊಮೋಟರಿ ಆರ್ಗನ್ ಇರುತ್ತೆ ಅಂತ ಹೇಳ್ಬೋದು. ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾರೆ, ಇನ್ ದ ಫಾರ್ಮ್ ಆಫ್ ಫ್ಲಾಜೆಲಾ. ಓಕೆ, ಫ್ಲಾಜೆಲಾದ ರೂಪದಲ್ಲಿರುತ್ತೆ, ಇನ್ ದ ಫಾರ್ಮ್ ಆಫ್ ಫ್ಲಾಜೆಲಾ ರೂಪದಲ್ಲಿ ಇರುತ್ತೆ ಲೊಕೊಮೋಟರಿ ಅನ್ನೋದು, ಅಥವಾ ಸೀಲಿಯಾ ರೂಪದಲ್ಲಿ ಇರುತ್ತೆ. ಓಕೆ, ಫ್ಲಾಜೆಲಾ, ಸೀಲಿಯಾ, ಆರ್ ದಟ್ ಇನ್ನೊಂದೇನಿದೆ ಸೂಡೋಪೋಡಿಯಾ. ಓಕೆ, ಸೂಡೋಪೋಡಿಯಾ. ಸೊ ಇದೊಂದು ಲೊಕೊಮೋಟರಿ ಆರ್ಗನ್ ಹೇಳ್ತಿದ್ದಾಗ ನಿಮಗೆ ನೆನಪಾಗುತ್ತೆ, ಒಂದು ಜೀವಿಗಳು ಮೈಕ್ರೋ ಆರ್ಗನ್ಸ್ಗಳು ನೆನಪಾಗುತ್ತೆ. ಓಕೆನಾ, ಸೂಡೋಪೋಡಿಯಾ ಅಂತಿದಾಗ ನಮ್ಮ ಒಂದು ಮೈಂಡ್ ಸೆಟ್ ಬರುವಂತದ್ದು ವಾಟ್ ಎವರ್ ದಟ್ ನಥಿಂಗ್ ಬಟ್ ದಟ್ ಅಮೀಬಾ. ಅಮೀಬಾ ಅನ್ನೋದು ಸೂಡೋಪೋಡಿಯಾ ಅಂತಿದಾಗ ಬರುತ್ತೆ. ಸೀಲಿಯಾ ಅಂತಿದಾಗ ವಾಟ್ ಎವರ್ ದಟ್ ಪ್ಯಾರಾಮೀಶಿಯಂ ಅಂತ ಅನ್ನೋದನ್ನ ನೀವು ಕಲ್ತಿದ್ದೀರಾ. ಎ ಸ್ಲಿಪ್ಪರ್ ಸೋಲ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಫ್ಲಾಜೆಲಾ ಅಂತಿದಾಗ ಬರುವಂತದ್ದು ಯೂಗ್ಲಿನಾ ಅಂತಕ್ಕಂಥದ್ದು ನಮ್ಮ ಒಂದು ಮೈಂಡ್ ಸೆಟ್ ಗೆ ಬರುತ್ತೆ, ಆಲ್ರೆಡಿ ತಿಳ್ಕೊಂಡಿರೋದು. ಲೈಕ್ ಆ ಒಂದು ಅಮೀಬಾ ಇರ್ಬೋದು, ಪ್ಯಾರಾಮೀಶಿಯಂ ಇರ್ಬೋದು, ಯೂಗ್ಲಿನಾ ಇರ್ಬೋದು, ಅದೆಲ್ಲದೂ ಕೂಡ ಅಷ್ಟೇ ಪ್ರೊಟಿಸ್ಟಾ ಅಂತಕ್ಕಂಥ ಒಂದು ಕಿಂಗ್ಡಮ್ಗೆ ಬರ್ತಾ ಹೋಗುತ್ತೆ. ಇಷ್ಟಿನ ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಶಿಯಂ, ಬ್ಯಾಕ್ಟೀರಿಯಾ ಅದೆಲ್ಲ ಮೈಕ್ರೋ ಆರ್ಗನಿಸಮ್ಸ್ ಅಂತ ಗೊತ್ತಿತ್ತು. ಬಟ್ ಯಾವ ಕಿಂಗ್ಡಮ್ ಸೇರುತ್ತೆ, ಯಾವ ಒಂದು ಡಿವಿಷನ್ ಸೇರುತ್ತೆ ಅದನ್ನ ಯಾರು ಕೂಡ ನಾವು ತಿಳ್ಕೊಂಡಿಲ್ಲ ಎಲಾಬ್ರೇಟೆಡ್ ಆಗಿ. ಬಟ್ ಇಲ್ಲಿ ಅದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮೈಕ್ರೋ ಆರ್ಗನಿಸಮ್ ನಮ್ಮ ಒಂದು ಮೈಂಡ್ ಸೆಟ್ ಬರೋದೆಲ್ಲ ಅದೇ ಅಮೀಬಾ, ಬ್ಯಾಕ್ಟೀರಿಯಾ, ಸೊ ಪ್ಯಾರಾಮೀಶಿಯಂ, ಯೂಗ್ಲಿನಾ ಅವಾಗ ಬರುತ್ತೆ. ಬೇಗ ಬಂದ್ರೆ ನಮ್ಮ ಒಂದು ಮೆಸೇಜ್ ಚಿಕ್ಕ ವಯಸ್ಸಿಂದ ನಾವು ಕಲ್ತ್ಕೊಂಡ್ ಬಂದಿರ್ತೀವಿ. ಬಟ್ ಅದರಲ್ಲಿ ಡಿವಿಷನ್ ಮಾಡ್ತೀವಿ. ಬ್ಯಾಕ್ಟೀರಿಯಾ ಅನ್ನೋದು ಈ ಗುಂಪಿಗೆ ಬರೋಲ್ಲ, ಬ್ಯಾಕ್ಟೀರಿಯಾ ಅಂತ ಗುಂಪಿಗೆ ಸೇರ್ತಕ್ಕಂಥ ಕಿಂಗ್ಡಮ್ ಇದೆ, ಮೊನೇರಾ ಅನ್ನೋದಿದೆ. ನಿಮಗೆ ಕಿರ್ತಕ್ಕಂಥ ಅಮೀಬಾ, ಪ್ಯಾರಾಮೀಶಿಯಂ, ಯೂಗ್ಲಿನಾ ನಾವೇನ್ ಕಲ್ತಿದ್ದೀವಿ ಅದೆಲ್ಲ ಕಿಂಗ್ಡಮ್ ಪ್ರೊಟಿಸ್ಟಾಗೆ ಬರುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಇದೊಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ ಮೊನೇರಾಗೆ ಇದಕ್ಕೂ. ಯಾಕಂದ್ರೆ ಎಲ್ಲಾ ರೀತಿಯ ಪ್ರೊಟಿಸ್ಟಾಗಿ ಸೇರ್ತಕ್ಕಂಥ ಎಲ್ಲಾ ರೀತಿಯ ಮೈಕ್ರೋ ಆರ್ಗನ್ಸ್ ಕೂಡ ಅಷ್ಟೇ ಒಂದಲ್ಲ ಒಂದು ರೀತಿಯಾದ ಲೊಕೊಮೋಟರಿ ಆರ್ಗನ್ ಇರುತ್ತೆ ಅಂತ ಹೇಳ್ಬೋದು. ಯಾವ ಒಂದು ರೂಪದಲ್ಲಿ ಇರುತ್ತೆ ಅಂದ್ರೆ ಫ್ಲಾಜೆಲಾದ ರೂಪದಲ್ಲಿ, ಸೀಲಿಯಾದ ರೂಪದಲ್ಲಿ, ಅಥವಾ ಸೂಡೋಪೋಡಿಯಾದ ರೂಪದಲ್ಲಿ ಅಂತ ನಾವು ಹೇಳ್ಬೋದು. ಇದೊಂದು ಒಂದು ಬೇಸಿಕ್ ಥಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಬೇಸಿಕ್ ಸೈಲೆಂಟ್ ಫಂಕ್ಷನ್ ಬಗ್ಗೆ ಹೇಳಿದ್ರೆ ರಿಪ್ರೊಡಕ್ಷನ್ ವಿಷಯಕ್ಕೆ ಬರುತ್ತೆ. ಓಕೆನಾ, ಸೊ ಯಾವ ಒಂದು ಪ್ರೊಡ್ಯೂಸರ್ದಲ್ಲಿ ಯಾವ ರೀತಿಯ ರಿಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ದೇ ರಿಪ್ರೊಡ್ಯೂಸ್ ಬೈ ದ ಪ್ರೊಸೆಸ್ ಆಫ್ ರಿಪ್ರೊಡಕ್ಷನ್ ಅಂತ ಯಾವ ರೀತಿ ಅಂತಂದ್ರೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅನ್ನೋದು ಆಗ್ತಾ ಹೋಗುತ್ತೆ. ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ವೆಜಿಟೇಟಿವ್ ರಿಪ್ರೊಡಕ್ಷನ್. ಇಟ್ ಮೀನ್ಸ್ ದಟ್ ಯಾವುದೋ ಒಂದು ಆರ್ಗನ್ ಇರುತ್ತೆ, ಅದರಿಂದ ಇನ್ನೊಂದು ಸಣ್ಣದ ಒಂದು ಬಡ್ ತರ ಫಾರ್ಮ್ ಆಗುತ್ತೆ. ಆ ಒಂದು ಬಡ್ಡೆ ಕೆಳಗಡೆ ಬಿದ್ದು ಹೊಸ ಆರ್ಗನಿಸಮ್ ಡೆವಲಪ್ ಆಗುತ್ತೆ. ಅನ್ನ ನಾವು ವೆಜಿಟೇಟಿವ್ ರಿಪ್ರೊಡಕ್ಷನ್ ಇಂಡಿಯಲ್ ಪ್ಲಾಂಟ್ ಕಿಂಗ್ಡಮ್ ಹೋದ್ರೆ ಇಂಡಿಯಲ್ ನೆನಪಿಟ್ಕೊಳ್ತಾರೆ. ಜಸ್ಟ್ ಒಂದು ಹೆಸರು ನೆನಪಿಟ್ಕೊಂಡಿದ್ರೆ ಸಾಕು. ದೇ ರಿಪ್ರೊಡ್ಯೂಸ್ ಬೈ ದ ಪ್ರೋಸೆಸ್ ಆಫ್ ವೆಜಿಟೇಟಿವ್ ಪ್ರೋಸೆಸ್. ನೆಕ್ಸ್ಟ್ ದಟ್ ಇವನ್ ದಟ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಕೂಡ ಅಷ್ಟೇನೆ ಪ್ರೊಡ್ಯೂಸ್ಡ್ ಅನ್ನು ನಾವು ಹಾಕ್ತೀವಿ. ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಮೀನ್ಸ್ ವಿತೌಟ್ ಗ್ಯಾಮೆಟ್ ಫಾರ್ಮ್ ಆಗ್ದಲೇ ರಿಪ್ರೊಡಕ್ಷನ್ ಅನ್ನೋದಾಗುತ್ತೆ. ಇವನ್ ದ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಲ್ಸೋ takes place among the some kind of the protestant organisms ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗಿ ಅದು ಫ್ಯೂಷನ್ ಆಗಿ ಹೊಸ ಒಂದು ಜೀವಿ ಕ್ರಿಯೇಟ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ದೇ ರಿಪ್ರೊಡ್ಯೂಸ್ ಬೈ ಬೋತ್ ವೆಜಿಟೇಟಿವ್ಸ್ ಎಸೆಕ್ಷುಯಲ್ ಅಂಡ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಮುಖಾಂತರ ರಿಪ್ರೊಡಕ್ಷನ್ ಅಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. So these are the what the major things, major silent features of the common silent features of the kingdom Protista ಅಂತ ನಾವು ಹೇಳ್ತೀವಿ. ಈ ಒಂದು ಪ್ರೊಟಿಸ್ಟಾ ವಿಷಯಕ್ಕೆ ಬಂದ್ರೆ the kingdom Protista is divided into majorly 5 divisions. 5 ರೀತಿಯಾದ ಡಿವಿಷನ್ಸ್ ಆಗಿ ಮಾಡ್ತಾ ಹೋಗ್ತೀವಿ. ಓಕೆ, ಇಟ್ ಈಸ್ the kingdom Protista is divided into 5 divisions ಅಂತ ಹೇಳ್ತಾ ಹೋದು. ರಿಮೆಂಬರ್ ಇಟ್, ರಿಕಾಲ್ ಮಾಡ್ಕೊಳ್ತಾ ಹೋಗಿ. ಮೊನೇರಾದಲ್ಲೇ 4 ರೀತಿಯಾದ ಡಿವಿಷನ್ಸ್ ಬರುತ್ತೆ. ಓಕೆ, so what are that? ಆರ್ಕಿಬ್ಯಾಕ್ಟೀರಿಯಾ, ಯೂಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ ಅಂಡ್ ನೆಕ್ಸ್ಟ್ ದಟ್ ಇನ್ನೊಂದು ಸೈನೋಬ್ಯಾಕ್ಟೀರಿಯಾ. ಓಕೆ, ಆರ್ಕಿಬ್ಯಾಕ್ಟೀರಿಯಾ, ಯೂಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ನಥಿಂಗ್ ಬಟ್ ದಟ್ ಬ್ಲೂ ಗ್ರೀನ್ ಆಲ್ಗೆ. 4ನೇದು ಮೈಕೋಪ್ಲಾಸ್ಮಾ. 4 ರೀತಿಯಾದ ಡಿವಿಷನ್ಸ್ ಕಿಂಗ್ಡಮ್ ಮೊನೇರಾದಲ್ಲಿ ಬರುತ್ತೆ. ಅದೇ ಕಿಂಗ್ಡಮ್ ಪ್ರೊಟಿಸ್ಟಾಗೆ ಬಂದ್ರೆ 5 ರೀತಿಯಾದ ಡಿಫರೆಂಟ್ ಟೈಪ್ಸ್ ಆಫ್ ಡಿವಿಷನ್ಸ್ ಬರುತ್ತೆ ಬೇಸ್ಡ್ ಆನ್ ದೇ ನೇಚರ್, ಸರ್ವೈವಬಿಲಿಟಿ, ದೇರ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅದೆಲ್ಲದನ್ನು ಕನ್ಸಿಡರ್ ಮಾಡಿ 5 ರೀತಿಯ ಡಿವಿಷನ್ ಆಗಿ ಕಿಂಗ್ಡಮ್ ಪ್ರೊಟಿಸ್ಟಾನ ಮಾಡಿದ್ದಾರೆ ಅಂತ ಹೇಳ್ತಾ ಹೋದು. ಸೊ 1 by 1 ಡಿವಿಷನ್ಸ್ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಬರ್ತಕ್ಕಂಥ ಮೊದಲನೇದಾದ ಒಂದು ಡಿವಿಷನ್ ಯಾವುದು ಅಂತ ಹೇಳ್ತಾ ಹೋದ್ರೆ ಡಿವಿಷನ್ ಕ್ರೈಸೋಫೈಟಾ ಅಂತ ಕರಿತೀವಿ. ಸೊ ಪ್ರೊನೌನ್ಸಿಯೇಷನ್ ಪ್ರಾಪರ್ ಆಗಿ ಕೇಳಿಸ್ಕೊಡಿ. CHRISO ಕ್ರೈಸೋಫೈಟಾ, PHY
ಅಂತ ಹೇಳ್ತೀವಿ. ಐ ಆಮ್ ರಿಪೀಟಿಂಗ್ ದಟ್ ಕ್ರೈಸೋಫೈಟಾ ಅಂತ ಕರಿತೀವಿ. ಇದು ಒಂದು ಮೊದಲನೇದಾಗಿರ್ತಕ್ಕಂಥ ಒಂದು ಡಿವಿಷನ್ ಅಂತ ಹೇಳ್ತಾ ಹೋಗೋದು ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಬರ್ತಕ್ಕಂಥದ್ದು. ಸೊ ಇದನ್ನ ಏನಕ್ಕೆ ಪರ್ಟಿಕ್ಯುಲರ್ ಡಿವಿಷನ್ ಆಗಿ ಮಾಡಿದ್ದಾರೆ ಅಥವಾ ಇದ್ರಿರ್ತಕ್ಕಂಥ ಒಂದು ನೇಚರ್ ಏನು, ಅದರಿರ್ತಕ್ಕಂಥ ಒಂದು ಪ್ರಮುಖವಾದ ಗುಣಲಕ್ಷಣಗಳೇನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ದ ಕಿಂಗ್ಡಮ್ ಕ್ರೈಸೋಫೈಟಾ the division Chrysophyta includes majorly whatever things ಅಂತ ಹೇಳ್ತಾರೆ ಫ್ರೆಶ್. ಈ ಒಂದು ಕ್ರೈಸೋಫೈಟಾ ಒಂದು ಡಿವಿಷನ್ ಸೇರ್ತಕ್ಕಂಥ ಆರ್ಗಾನಿಸಮ್ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ಎಲ್ಲಿ ಬದುಕುತ್ತೆ ಅಂತ ಹೇಳ್ತಾರೆ ದೇ ಆರ್ ಕಾಮನ್ಲಿ ಫ್ರೆಶ್ ವಾಟರ್ ಆರ್ ಮೆರೈನ್ ವಾಟರ್ ಹ್ಯಾಬಿಟೇಟ್ ಅಂತ ಹೇಳಿ. ಓಕೆ, ಸೊ ಏನೊಂದು ಉಪ್ಪು ನೀರು ಅಥವಾ ಸಿಹಿ ನೀರಲ್ಲಿ ಬದುಕತಕ್ಕಂಥ ಒಂದು ಜೀವಿಗಳು ಅಂತ ಹೇಳ್ತಾ ಹೋದು they are both are living in the they are living in the both fresh or marine water habitat ಅಂತ ಹೇಳ್ತೀವಿ. ಸಮುದ್ರದಲ್ಲಿ ಕೂಡ ಬದುಕ್ತಾ ಇರುತ್ತೆ. ಸೊ ವಾಟರ್ ದ ಫ್ರೆಶ್ ವಾಟರ್ ಲೇಕ್ಸ್ ಇರ್ಬೋದು, ಪಾಂಡ್ ಇರ್ಬೋದು, ರಿವರ್ಸ್ ಇರ್ಬೋದು, ಅಲ್ಲೂ ಕೂಡ ಅಷ್ಟೇ ಬದುಕ್ತಕ್ಕಂಥ ಒಂದು ಕೆಪಾಸಿಟಿ ಈ ಒಂದು ಕ್ರೈಸೋಫೈಟಾ ಅಂತಕ್ಕಂಥ ಡಿವಿಷನ್ ಇರ್ತಕ್ಕಂಥ ಆರ್ಗಾನಿಸಮ್ಸ್ ಗೆ ಇರುತ್ತೆ ಅಂತ ಹೇಳ್ತಾ ಹೋದು. ನೆಕ್ಸ್ಟ್ ದಟ್ ದೇ ಆರ್ ಫ್ರೀ ಫ್ಲೋಟಿಂಗ್. ಓಕೆ, ಸೊ ಫ್ರೀ ಆಗಿ ನೀರಲ್ಲಿ ತೇಲ್ತಾ ಇರುತ್ತೆ, ಅದಕ್ಕೆ ನಾವು ಫ್ರೀ ಫ್ಲೋಟಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ದೇ ಆರ್ ಫ್ರೀ ಫ್ಲೋಟಿಂಗ್ ಆರ್ಗಾನಿಸಮ್ಸ್ ಅಂಡ್ photosynthetic in nature. They are photosynthetic in nature ಅಂತ ಹೇಳ್ಬೋದು. ಇಟ್ ಮೀನ್ಸ್ ಫೋಟೋಸಿಂಥಸಿಸ್ ಧೃತಿ ಸಂಶ್ಲೇಷಣ ಕ್ರಿಯೆ ಮುಖಾಂತರ ತನಗೆ ಬೇಕಾದ ಒಂದು ಶಕ್ತಿನ ಎನರ್ಜಿನ ಪಡ್ಕೊಳ್ಳುವಂತ ಕೆಪಾಸಿಟಿ ಈ ಒಂದು ಕ್ರೈಸೋಫೈಟಾ ಅಂತಕ್ಕಂಥ ಒಂದು ಆರ್ಗಾನಿಸಮ್ಸ್ ಗೆ ಇರುತ್ತೆ ಅಂತ ಹೇಳ್ಬೋದು. ಫ್ರೀ ಆಗಿ ನೀರಲ್ಲಿ ತೇಲ್ತಕ್ಕಂಥ ಒಂದು ಆರ್ಗಾನಿಸಮ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಇದು ಒಂದು ಫೋಟೋಸಿಂಥೆಟಿಕ್ ನೇಚರ್ ಇರೋದ್ರಿಂದ ಈ ಒಂದು ಫೋಟೋಸಿಂಥೆಟಿಕ್ ನೇಚರ್ ಇರ್ತಕ್ಕಂಥ ಆರ್ಗಾನಿಸಮ್ಸ್ ಒಂದು ಸೆಲ್ ವಾಲು ಎಕ್ಸ್ಟ್ರಾ ಒಂದು ಥಿನ್ ಲೇಯರ್ ಇಂದ ಫಾರ್ಮ್ ಆಗಿರುತ್ತೆ. ಓಕೆನಾ, ದೇರ್ ಸೆಲ್ ವಾಲ್ ದ ಕ್ರೈಸೋಫೈಟಸ್ ಇರ್ತಕ್ಕಂಥ ಒಂದು ಸೆಲ್ ವಾಲ್ ಏನಿದೆ ಫೋಟೋಸಿಂಥೆಟಿಕ್ ನೇಚರ್ ಇರೋದ್ರಿಂದ ದೇರ್ ಸೆಲ್ ವಾಲ್ ಹ್ಯಾವಿಂಗ್ ದಿ ಥಿನ್ ಮೆಂಬ್ರೇನ್, ತುಂಬಾ ತೆಳುವಾಗಿರ್ತಕ್ಕಂಥ ಒಂದು ಮೆಂಬ್ರೇನ್ ಇಂದ ಫಾರ್ಮ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ದೇರ್ ಸೆಲ್ ವಾಲ್ ಇಸ್ ಮೇಡ್ ಆಫ್ ದಿ ಥಿನ್ ಮೆಂಬ್ರೇನ್ ಅಂತ ಹೇಳ್ಬೋದು. ಸೊ ಯಾವ ರೀತಿಯ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ತಾರೆ, ಒಳಗಡೆ ಒಂದು ಆರ್ಗಾನಿಸಮ್ ಇದೆ ಅಂದ್ರೆ ಅದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ನಮ್ಮ ಒಂದು ಸೋಪ್ ಬಾಕ್ಸ್ ಇರುತ್ತೆ. ಓಕೆನಾ, ಸೊ ನಾವು ಸೋಪ್ ಬಾಕ್ಸ್ ನಾವು ನೋಡ್ತೀವಿ ಅನ್ಕೋತೀವಿ, ಏನೊಂದು ಬಾತ್ರೂಮ್ ಅಲ್ಲಿ ಇಟ್ಟಿರ್ತಕ್ಕಂಥ ಸೋಪ್ ಒಳಗಡೆ ಸೋಪ್ ಇದೆ ಅಂದ್ರೆ ಅದರೊಳಗೆ ಬಾಕ್ಸ್ ಕೆಳಗಡೆ ಮೇಲ್ಗಡೆ ಎರಡು ಕಡೆ ಕವರ್ ಆಗಿರುತ್ತೆ. ಲೈಕ್ ಆ ರೀತಿಯಾಗಿ ಮೈಕ್ರೋಸ್ಕೋಪ್ ಅಲ್ಲಿ ಕಾಣಿಸ್ತಾ ಇರ್ಬೋದು. ಒಳಗಡೆ ಫೋಟೋಸಿಂಥೆಟಿಕ್ ಅಂದ್ರೆ ಗ್ರೀನ್ ಕಲರ್ ಇದೆ. ಸೊ ಗ್ರೀನ್ ಕಲರ್ ಇರ್ತಕ್ಕಂಥ ಒಳಗಡೆ ಆರ್ಗಾನಿಸಮ್ ಅಂದ್ರೆ ಅದ್ರ ಸುತ್ತಲೂ ಕೂಡ ವಾಟ್ ಎವರ್ ದಟ್. ಸೊ ಇದು ಒಂದು ಸೋಪ್ ಬಾಕ್ಸ್ ತರ ಒಂದು ಲೇಯರ್ ಕವರ್ ಆಗಿದೆ. ಓಕೆ, ತಿನ್ ಲೇಯರ್ ನೋಡ್ಲಿಕ್ಕೆ ಒಂದು ಸೋಪ್ ಬಾಕ್ಸ್ ತರ ಕವರ್ ಆಗಿರುತ್ತೆ. ಒಳಗಡೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಒಳಗಡೆ ಗ್ರೀನ್ ಕಲರ್ ಆಗಿರುತ್ತೆ, ಮೇಲ್ಗಡೆ ಕೆಳಗಡೆ ಒಂದು ರೀತಿಯಾದ ಲೇಯರ್ ಫಾರ್ಮ್ ಮತ್ತೆ ಇಟ್ ವಿಸಿಬಲ್ ಆಗಿ ಸೋಪ್ ಬಾಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ಆ ರೀತಿಯಾದ ನೇಚರ್ ಅದಕ್ಕೆ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಈ ಒಂದು ಸೆಲ್ ಮೆಂಬ್ರೇನ್ ಸೆಲ್ ವಾಲ್ ಅಷ್ಟೊಂದು ಹೈಲೈಟ್ ಮಾಡೋದು ಏನಕ್ಕೆ ಅಂತ ಹೇಳ್ತಾರೆ, ದ ಕ್ರೈಸೋಫೈಟಾ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ದಿ ಕೈಂಡ್ ಆಫ್ ಕೆಮಿಕಲ್ ಕಾಂಪೋನೆಂಟ್ ನಥಿಂಗ್ ಬಟ್ ದಟ್ ಸಿಲಿಕಾ. ಸಿಲಿಕಾ ಅಂತಕ್ಕಂಥ ಒಂದು ಕೆಮಿಕಲ್ ಕಾಂಪೋನೆಂಟ್ ಇಂದ ಕ್ರೈಸೋಫೈಟಾದ ಒಂದು ಸೆಲ್ ವಾಲ್ ಫಾರ್ಮ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ, ಈ ಒಂದು ಸಿಲಿಕಾ ಅಂತ ನಮ್ಮ ಒಂದು ಮೈಂಡ್ ಸೆಟ್ ಬರುತ್ತದೆ, ಇದನ್ನ ಕಮರ್ಷಿಯಲಿ ಯೂಸ್ ಮಾಡ್ತಾರೆ. ಇಟ್ ವಿಲ್ ಬಿ ಕಮರ್ಷಿಯಲ್ ಯೂಸಬಲ್ ಅಂತ ಹೇಳ್ತಾ ಹೋಗೋದು. ಇವತ್ತು ಏನಾಗಿದೆ ಅಂತ ಹೇಳ್ತಾರೆ, ಒಂದು ಡಯಾಟೋಮಿಷಿಯಸ್ ಅರ್ಥ ಅನ್ನೋದು ಕ್ರಿಯೇಟ್ ಆಗಿದೆ. ಓಕೆನಾ, ಸೊ ಯಾವುದೋ ಒಂದು ನಮ್ಮ ಒಂದು ಅರ್ಥ ಮೇಲೆ ಒಂದು ಓಷನ್ ಮೇಲೆ ಡಯಾಟೋಮಿಷಿಯಸ್ ಅರ್ಥ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಏನು ಡಯಾಟೋಮಿಷಿಯಸ್ ಅರ್ಥ ಅಂತ ಹೇಳ್ತಾ ಹೋದ್ರೆ, ಸೊ ಅದರ ಒಂದು ಕ್ರೈಸೋಫೈಟಾದ ಒಂದು ಸೆಲ್ ವಾಲ್ ಸಿಲಿಕಾ ಇಂದ ಫಾರ್ಮ್ ಆಗಿದೆ ಅಂತ ಹೇಳ್ತಿರಲ್ಲ. ಆಫ್ಟರ್ ದಿ ಡೆತ್ ಆಫ್ ಕ್ರೈಸೋಫೈಟಸ್ ಇರ್ತಕ್ಕಂಥದ್ದು ಆರ್ಗಾನಿಸಮ್ಸ್ ಗಳು ಡೆತ್ ಆದ್ಮೇಲೆ ಅದು ಸತ್ತೋದ್ಮೇಲೆ ಆ ಒಂದು ಸಿಲಿಕಾ ಏನಿರುತ್ತೆ ಆ ಒಂದು ಸಿಲಿಕಾ ಎಲ್ಲ ಒಂದು ಮೇಲೆ ಒಂದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಸಿಲಿಕಾ ಅನ್ನೋದು ಡಿಜನರೇಟ್ ಆಗಲ್ಲ, ಡಿಕಂಪೋಸ್ ಆಗಲ್ಲ. ಒಳಗಡೆ ಇರ್ತಕ್ಕಂಥ ಆರ್ಗಾನಿಸಮ್ ಡೆತ್ ಆಗಿ ಡಿಕಂಪೋಸ್ ಆಗುತ್ತೆ, ಬಟ್ ಮೇಲಿರ್ತಕ್ಕಂಥ ಲೇಯರ್ ಇದೆ ಅದು ಅದಾಗೆ ಉಳ್ಕೊಳ್ಳುತ್ತೆ. ಸೊ ಬಿಲಿಯನ್ ಇಯರ್ಸ್ ಇಂದ ಏನಾಗಿದೆ ಅಂದ್ರೆ ನಮ್ಮ ಒಂದು ಓಷನ್ ಪೆಸಿಫಿಕ್ ಓಷನ್ ಅಲ್ಲಿ ಬಿಲಿಯನ್ ಇಯರ್ಸ್ ಇಂದ ಈ ರೀತಿಯಾದ ಒಂದು ಸತ್ತಂತ ಒಂದು ಜೀವಿಗಳೆಲ್ಲ ಒಂದ್ರ ಮೇಲೆ ಒಂದು ಡೆಪಾಸಿಟ್ ಆಗಿ ಒಂದು ಅರ್ಥ ಒಂದು ಐಲ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ, ದಟ್ ಈಸ್ ಅಬೌಟ್ ದಟ್ ವೆದರ್ ದಟ್ ಆಫ್ಟರ್ ದ ಡೆತ್ ಆಫ್ ದಿ ಡಯಾಟಮ್ಸ್ ಆಫ್ಟರ್ ವಾಟ್ ಆರ್ ದ
ಆದ್ಮೇಲೆ ಅದೆಲ್ಲ ಒಂದ್ರ ಮೇಲೆ ಒಂದು ಡೆಪಾಸಿಟ್ ಆಗಿ ಆ ಒಂದು ಒಳಗಡೆ ಇರ್ತಕ್ಕಂಥ ಆರ್ಗ್ಯಾನಿಸಮ್ ಕೊಳ್ತೋಗುತ್ತೆ, ಡಿಕಾಂಪೋಸ್ ಆಗುತ್ತೆ. ಬಟ್ ಮೇಲೆ ಸೆಲ್ವಾಲ್ ಇರ್ತಕ್ಕಂಥ ಸಿಲಿಕಾ ಲೇಯರ್ ಇದೆ, ಅದಾಗ ಅದೇ ಉಳ್ಕೊಂಡು ಬಿಲಿಯನ್ ಇಯರ್ಸ್ ಇಂದ ಒಂದ್ರ ಮೇಲೆ ಒಂದು ಡೆಪಾಸಿಟ್ ಆಗಿ ಈಗ ಒಂದು ಡಯಾಟಮಿಸ್ ಅಂತಕ್ಕಂಥ ಒಂದು ಐಲ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿದೆ. ಆ ಒಂದು ಜೀವಿಗಳೆಲ್ಲ ಸೇರಿ ಸತತ ಸಿಲಿಕಾ ಕಾಂಪೋನೆಂಟ್ ಎಲ್ಲ ಸೇರಿ ಒಂದು ಐಲ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿದಂತಿದೆ. ಅದನ್ನ ನಾವು ಡಯಾಟಮಿಸ್ ಅರ್ಥ ಅಂತ ಹೇಳ್ತಾ ಇರ್ತೇವೆ. ಬಿಲಿಯನ್ ಆಫ್ ಇಯರ್ಸ್ ಇಂದ ಆ ರೀತಿಯ ಪ್ರೋಸೆಸ್ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಎವರ್ ದಟ್ ಇದನ್ನ ಹೈಲೈಟ್ ಮಾಡುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಸಿಲಿಕಾ ಅಂತ ಹೇಳಿದ್ರೆ ಡಯಾಟಮಿಸ್ ಅರ್ಥ ಇದೆಯಲ್ಲ, ಅದನ್ನ ನಾವು ಕಮರ್ಷಿಯಲ್ ಯೂಸ್ ಮಾಡ್ತಿದ್ದೀವಿ. ಯಾವ್ದ್ರಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂದ್ರೆ, ದೀಸ್ ಕೈಂಡ್ ಆಫ್ ಸಿಲಿಕಾ ಈಸ್ ಯೂಸ್ಡ್ ಕಮರ್ಷಿಯಲಿ ಆಸ್ ದಿ ಪ್ರಿಪರೇಷನ್ ಆಫ್ ಪಾಲಿಶರ್ಸ್. ಓಕೆನಾ, ಪಾಲಿಶ್ ಏನಿರುತ್ತೆ ಅದನ್ನ ಪ್ರಿಪೇರ್ ಮಾಡಲಿಕ್ಕೆ ಈ ಒಂದು ಡಯಾಟಮಿಸ್ ಅಥವಾ ಡಯಾಟಮ್ಸ್ ಅಂತ ಕ್ರೈಸೋಫೈಟ ಇಂದ ಫಾರ್ಮ್ ಆಗಿರ್ತಕ್ಕಂಥ ಸಿಲಿಕಾನ ಯೂಸ್ ಮಾಡ್ಕೊಂಡು ಪಾಲಿಶ್ ನಾವು ಶೂ ಹಾಕ್ತೀವಲ್ಲ ಪಾಲಿಶ್ ಅದನ್ನ ಪ್ರಿಪೇರ್ ಮಾಡಲಿಕ್ಕೆ ಈ ಒಂದು ಸಿಲಿಕಾನ ಯೂಸ್ ಮಾಡ್ತಿದ್ದಾರೆ. ಈ ಒಂದು ಸಿಲಿಕಾ ಎಲ್ಲಿಂದ ಸಿಕ್ಕಿದೆ ಅಂದ್ರೆ ಕ್ರೈಸೋಫೈಟ ಅನ್ನೋದು ಸತ್ತಿ ಡೆಪಾಸಿಟ್ ಆಗಿ ಅದರ ಒಂದು ಸೆಲ್ವಾಲ್ ಇರ್ತಕ್ಕಂಥ ಕಾಂಪೋನೆಂಟ್ ಈ ಒಂದು ಸಿಲಿಕಾ ಅಂತ ನಾವು ಹೇಳ್ತೀವಿ. ಪಾಲಿಶ್ ನ ಪ್ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ಡಿಫರೆಂಟ್ ಟೈಪ್ಸ್ ಆಫ್ ಮನೆಗೆ ಯೂಸ್ ಮಾಡ್ತಕ್ಕಂಥ ಪೇಂಟ್ಸ್, ಓಕೆ, ಪೇಂಟ್ ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ಈ ಒಂದು ಸಿಲಿಕಾನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ವಾಟ್ ಎವರ್ ದಟ್ ಪಾಲಿಶಿಂಗ್ ಅಂತ ಪೇಂಟ್ ಇನ್ ದಿ ರೋಡ್ ಪೇಂಟ್ಸ್, ಓಕೆನಾ, ರೋಡ್ ಗೆ ಕಲರ್ ಪೇಂಟ್ಸ್ ನ ಯೂಸ್ ಮಾಡ್ತಾರೆ, ಓಕೆನಾ, ರೋಡ್ ಪೇಂಟ್ಸ್. ಸೊ ವೈಟ್ ಕಲರ್ ಒಂದು ಯೆಲ್ಲೋ ಕಲರ್ ಒಂದು ಲೈನ್ ಅನ್ನು ಹಾಕಿರ್ತಾರೆ. ಓಕೆ, ನಾವು ರೋಡ್ ಅಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಹಾಕಿರ್ತಾರೆ, ಬಾರ್ಡರ್ ಕೂಡ ಅಷ್ಟೇ ವೈಟ್ ಲೈನ್ ಅನ್ನು ಹಾಕ್ತಾರೆ. ಆ ಒಂದು ಲೈನ್ ಅನ್ನ ಹಾಕ್ಲಿಕ್ಕೆ ವಾಟ್ ಎವರ್ ದಟ್ ಈ ಒಂದು ಸಿಲಿಕಾನ ಯೂಸ್ ಮಾಡ್ತಾರೆ. ಇಟ್ ಇಸ್ ಅ ಕೈಂಡ್ ಆಫ್ ಕೆಮಿಕಲ್ ಕಾಂಪೋನೆಂಟ್ ಇರ್ಬೋದು. ಅದೇ ರೀತಿಯಾಗಿ ಈ ಒಂದು ಸಿಗ್ತಕ್ಕಂಥ ಸಿಲಿಕಾ ಎಷ್ಟೋ ರೀತಿಯ ಒಂದು ಸಿರಪ್ ಅನ್ನ ಪ್ರಿಪೇರ್ ಮಾಡ್ತಾರೆ. ನಾವು ಕುಡಿತಕ್ಕಂಥ ಒಂದು ನಾಳೆ ಬಂದು ಸಿರಪ್ ಯೂಸ್ ಮಾಡ್ತೀವಲ್ಲ, ಸಿಲಿಕಾ ಕಾಂಪೌಂಡ್ ಇಂದ ಒಂದು ಸಿರಪ್ ಗಳನ್ನ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇನ್ಸುಲೇಟರ್ಸ್, ಇನ್ಸುಲೇಟರ್ಸ್ ಅಂತ ಹೇಳಿದ್ವಿ. ಇನ್ಸುಲೇಷನ್ ಟೇಪ್ ಗೊತ್ತಿದೆ, ಎಲೆಕ್ಟ್ರಾನಿಕ್ಸ್ ಇದು ಮಾಡ್ತೀವಿ ಅಂದ್ರೆ ಅದಕ್ಕೆ ಇನ್ಸುಲೇಷನ್ ಟೇಪ್ ಬ್ಲಾಕ್ ಕಲರ್, ಗ್ರೀನ್ ಕಲರ್, ಬ್ರೌನ್ ಕಲರ್, ರೆಡ್ ಕಲರ್ ಒಂದು ಇನ್ಸುಲೇಷನ್ ಟೇಪ್ ನ ಸುತ್ತಾರೆ ಅಲ್ಲ, ಇನ್ಸುಲೇಷನ್ ಅಂತ. ಆ ಒಂದು ಇನ್ಸುಲೇಷನ್ ಟೇಪ್ ಅಥವಾ ಇನ್ಸುಲೇಟರ್ಸ್ ನ ಪ್ರಿಪೇರ್ ಮಾಡಲಿಕ್ಕೆ ಈ ಒಂದು ಸಿಲಿಕಾನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಅಷ್ಟೊಂದು ಏನೊಂದು ಕಮರ್ಷಿಯಲ್ ಯೂಸೇಜ್ ಈ ಒಂದು ಡಯಾಟಮಿಸ್ ಅಥವಾ ಕ್ರೈಸೋಫೈಟ ಅಂತಕ್ಕಂಥ ಒಂದು ಪ್ರೊಟಿಸ್ಟಾಗೆ ಸೇರ್ತಕ್ಕಂಥ ಒಂದು ಡಿವಿಷನ್ ಇಂದ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಹೋದು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾ ಅವ್ರಿಗೆ. ಸೊ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ದಿ ಕ್ರೈಸೋಫೈಟ ಅಂತ ಹೇಳಿದ್ರೆ ಡಯಾಟಮ್ಸ್ ಅಂತಕ್ಕಂಥ ಒಂದು ಆರ್ಗಾನಿಸಮ್ಸ್ ಇರುತ್ತೆ. ಓಕೆ, ಡಯಾಟಮ್ಸ್ ಅಂತ ಕರಿತಾ ಹೋಗ್ತೀವಿ. ಅದ್ರ ರೀತಿಯಾಗಿ ಅಂಡ್ ಡೆಸ್ಮಿಡ್ಸ್ ಅನ್ನೋದು ಒಂದು ರೀತಿಯಾದ ಒಂದು ಆರ್ಗಾನಿಸಮ್ಸ್. ಡೆಸ್ಮಿಡ್ಸ್ ಮತ್ತೆ ಡಯಾಟಮ್ಸ್ ನ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ತಾ ಹೋಗ್ತೀನಿ. ಸೊ ಐ ವಿಲ್ ಶೋ ದಟ್ ಆ ಒಂದು ಪಿಕ್ಚರ್ ನ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ. Okay, it is yes. Okay, so ಇದರಲ್ಲಿ ನಿಮಗೆ ಕಾಣುತ್ತೆ ಅನ್ಕೊಂತೀನಿ. ಓಕೆ, ಸೊ ವಾಟ್ ಎವರ್ ದಟ್ ಒಳಗಡೆ ಇರ್ತಕ್ಕಂಥದ್ದು ಒಂದು ಆರ್ಗ್ಯಾನಿಸಮ್. ಓಕೆ, ಸೊ ಒಳಗಡೆ ಇರುವಂತದ್ದು ಒಂದು ಆರ್ಗ್ಯಾನಿಸಮ್. ಇದು ಸುತ್ತಲೂ ಒಂದು ಬಾರ್ಡರ್ ತರ ಕವರ್ ಆಗಿರುತ್ತಲ್ಲ ಮೆಂಬ್ರೇನು, ಇದು ಒಂದು ಸಿಲಿಕಾ ಮೆಂಬ್ರೇನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದು ಕೂಡ ಅಷ್ಟೇ, ಇದು ಆರ್ಗ್ಯಾನಿಸಮ್ ಅಂದ್ರೆ ವಾಟ್ ಎವರ್ ದಟ್ ಇದು ಒಳಗಡೆ ಇರ್ತದ ಆರ್ಗ್ಯಾನಿಸಮ್, ಇದು ಸುತ್ತಲೂ ಇರುವಂತದ್ದು ಒಂದು ರೀತಿಯಾದ ಒಂದು ಮೆಂಬ್ರೇನ್ ಅಂತ ಹೇಳ್ಬೋದು. ಇದು ಒಂದು ಡಯಾಟಮ್ಸ್ ಗೆ ಎಕ್ಸಾಂಪಲ್ಸ್. ಡೆಸ್ಮಿಡ್ಸ್ ಯಾವ ರೀತಿ ಆಗ್ತದೆ ಇಲ್ಲಿ ಇದೆಯಲ್ಲ, ಡೆಸ್ಮಿಡ್ಸ್ ಯಾವ ರೀತಿ ಆಗ್ತದೆ, ಇಟ್ ವಿಲ್ ಬಿ ಲೈಕ್ ಇದು ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಓಕೆ, ಸೊ ವಾಟ್ ಆರ್ ದಟ್ ಒಳಗಡೆ ಒಂದು ಫೋಟೋಸಿಂಥೆಟಿಕ್ ಅದು ಗ್ರೀನ್ ಕಲರ್ ಆಗಿದ್ರೆ ಇದು ಸುತ್ತಲೂ ಕೂಡ ಅಷ್ಟೇ ಒಂದು ರೀತಿಯಾದ ಒಂದು ಮೆಂಬ್ರೇನು ಕ್ರಿಯೇಟ್ ಆಗಿದೆ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ದಟ್ ಡೆಸ್ಮಿಡ್ಸ್ ಅಂತ ಹೇಳ್ಬೋದು. ಇದು ಆರ್ಗ್ಯಾನಿಸಮ್ ಸುತ್ತಲೂ ಕೂಡ ಮೈಕ್ರೋಸ್ಕೋಪ್ ಅಲ್ಲಿ ಈ ರೀತಿಯಾಗಿ ಮಾಲಿಕ್ಯುಲರ್ ಸೋಪ್ ಬಾಕ್ಸ್ ಒಳಗಡೆ ಸೋಪ್ ಇದೆ, ಸುತ್ತಲೂ ಕೂಡ ಕವರ್ ಆಗಿದ್ದು ಸೋಪ್ ಬಾಕ್ಸ್ ನಮಗೆ ಕಾಣುತ್ತೆ. ಇದಾಗಿರ್ಬೋದು ಅಥವಾ ಇದಾಗಿರ್ಬೋದು. ಇದು ನಾನು ಹೇಳಿದಾಗೆ ಮಾಲಿಕ್ಯುಲರ್ ಸೋಪ್ ಬಾಕ್ಸ್ ಅಂತ ಹೇಳಿದ್ರಲ್ಲ, ವಾಟ್ ಆರ್ ಒಳಗಡೆ ಇದೆ ಅಂದ್ರೆ ಇದು ಕವಡೆ ಅಂತ ನಾನು ಹೇಳ್ತೀವಲ್ಲ ಆ ರೀತಿಯಾಗಿ ಕಾಣುತ್ತೆ ಮೈಕ್ರೋಸ್ಕೋಪ್ ಅಲ್ಲಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಯಾಟಮ್ಸ್ ಮತ್ತೆ ಡೆಸ್ಮಿಡ್ಸ್ ಅಂತ ನಾವು ಹೇಳ್ಬೋದು.